ಲೇಸರ್ ಸ್ಪ್ರೇ ಮ್ಯಾರಥಾನ್ ಡ್ರಿಪ್ ಟೆಕ್ನ ಮತ್ತೊಂದು ವಿಶಿಷ್ಟ ಆವಿಷ್ಕಾರ. ರೇನ್ ಪೈಪ್ ತಂತ್ರಜ್ಞಾನದಲ್ಲಿ ಕ್ರಾಂತಿಕಾರಿ ಆವಿಷ್ಕಾರ. ಇದರ ಗರಿಷ್ಠ ಅನುಮತಿಸಲಾದ ಕಾರ್ಯಾಚರಣಾ ಉದ್ದ ಅದ್ಭುತವಾದ 100 ಮೀಟರ್ ಆಗಿದೆ. ಇದನ್ನು ಸಬ್ಮೇನ್ ಲೈನ್ನಿಂದ ಹೊಲದಲ್ಲಿ 100 ಮೀಟರ್ವರೆಗೆ ಹಾಸಬಹುದು. ಹೌದು, ನೀವು ಸರಿಯಾಗಿಯೇ ಕೇಳಿದ್ದೀರಿ, 100 ಮೀಟರ್. ಇದು ಎರಡೂ ಬದಿಗಳಲ್ಲಿ 3 ಮೀಟರ್, ಅಂದರೆ ಒಟ್ಟು 6 ಮೀಟರ್ ಅಗಲದವರೆಗೆ ಹಾಗೂ 100 ಮೀಟರ್ ಉದ್ದದವರೆಗೆ ಸಮಾನವಾಗಿ ನೀರಾವರಿ ಒದಗಿಸುತ್ತದೆ. ಹೊಲದಲ್ಲಿ ಎಲ್ಲಿಯೂ ಒಣ ಭಾಗವನ್ನು ಉಳಿಸುವುದಿಲ್ಲ. ಹೆಚ್ಚಿನ ಉದ್ದ ಮತ್ತು ವಿಶಾಲ ವ್ಯಾಪ್ತಿ ಎಂದರೆ ಡ್ರಿಪ್ ವ್ಯವಸ್ಥೆಯ ವೆಚ್ಚದಲ್ಲಿ ದೊಡ್ಡ ಉಳಿತಾಯ. ಇವು 1 ಹೆಕ್ಟೇರ್ ಪ್ರದೇಶಕ್ಕೆ ಲೇಸರ್ ಸ್ಪ್ರೇ ಮ್ಯಾರಥಾನ್ ಮತ್ತು ಸಾಮಾನ್ಯ ರೇನ್ ಪೈಪ್ ನೀರಾವರಿ ವ್ಯವಸ್ಥೆಗಳ ಮಾದರಿ ವಿನ್ಯಾಸಗಳಾಗಿವೆ. ಲೇಸರ್ ಸ್ಪ್ರೇ ಮ್ಯಾರಥಾನ್ ವ್ಯವಸ್ಥೆಯಲ್ಲಿ ಮುಖ್ಯ ಲೈನ್ ಬಹಳ ಚಿಕ್ಕದಾಗಿದೆ ಎಂಬುದನ್ನು ನೀವು ನೋಡಬಹುದು. ಉಪಮುಖ್ಯ ಲೈನ್ ಕೂಡ ಚಿಕ್ಕದಾಗಿದೆ. ವಾಲ್ವ್ಗಳು ಮತ್ತು ಎಂಡ್ ಕ್ಯಾಪ್ಗಳ ಸಂಖ್ಯೆ ಬಹಳ ಕಡಿಮೆ ಅಗತ್ಯವಿರುತ್ತದೆ. ಅಂತಿಮವಾಗಿ ಸ್ಪ್ರೇ ಪೈಪ್ಗಳ ವೆಚ್ಚದಲ್ಲಿಯೂ ಉಳಿತಾಯವಾಗುತ್ತದೆ. ವಿವಿಧ ಘಟಕಗಳಲ್ಲಿ ಆಗುವ ಉಳಿತಾಯವನ್ನು ಈ ಕೋಷ್ಟಕದಲ್ಲಿ ಸಾರಾಂಶಗೊಳಿಸಲಾಗಿದೆ. ಇದು 1 ಹೆಕ್ಟೇರ್ ಪ್ರದೇಶಕ್ಕೆ ಸಂಬಂಧಿಸಿದೆ. ಜಮೀನು ದೊಡ್ಡದಾದಷ್ಟು ಉಳಿತಾಯವೂ ಹೆಚ್ಚು. ಕಡಿಮೆ ವಾಲ್ವ್ಗಳು ಎಂದರೆ ಕಡಿಮೆ ಶ್ರಮ. ಅಂತಿಮವಾಗಿ ಕಾರ್ಯಾಚರಣೆಯಲ್ಲಿ ಹೆಚ್ಚು ಅನುಕೂಲತೆ. ಪ್ರತಿ ವಾಲ್ವ್ ದೊಡ್ಡ ಪ್ರದೇಶವನ್ನು ಆವರಿಸುವುದರಿಂದ ಪದೇ ಪದೇ ಕಾರ್ಯಾಚರಣೆ ಅಗತ್ಯವಿಲ್ಲ. ರೈತರಿಗೆ ಹೆಚ್ಚಿನ ಅನುಕೂಲತೆ ದೊರೆಯುತ್ತದೆ. ನನ್ನ ಶುಂಠಿ ಹೊಲ 100 ಮೀಟರ್ ಉದ್ದವಾಗಿದೆ. ಈ ಸಂಪೂರ್ಣ ಉದ್ದಕ್ಕೂ ಡ್ರಿಪ್ಟೆಕ್ ಲೇಸರ್ ಸ್ಪ್ರೇ ಮ್ಯಾರಥಾನ್ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಆದ್ದರಿಂದ ನಾನು ಇದನ್ನು ಆಯ್ಕೆ ಮಾಡಿದ್ದೇನೆ. ಹೆಚ್ಚುವರಿ ಸಬ್ಮೇನ್ ಲೈನ್ಗಳು, ವಾಲ್ವ್ಗಳು ಮತ್ತು ಇತರೆ ಫಿಟ್ಟಿಂಗ್ಗಳ ವೆಚ್ಚವನ್ನು ಇದು ಉಳಿಸಿತು. ನನಗೆ ಕಡಿಮೆ ಸಂಖ್ಯೆಯ ವಾಲ್ವ್ಗಳನ್ನು ಮಾತ್ರ ನಿರ್ವಹಿಸಬೇಕಾಗುತ್ತದೆ. ಇದು ಹೆಚ್ಚು ಅನುಕೂಲಕರವಾಗಿದೆ. ಸಂಪೂರ್ಣ ಹೊಲಕ್ಕೆ ಸಮಾನ ನೀರಾವರಿ ಒದಗಿಸುವುದರಿಂದ ಬೆಳೆ ಬೆಳವಣಿಗೆ ಉತ್ತಮವಾಗಿದೆ ಎಂದು ನಾನು ಗಮನಿಸಿದ್ದೇನೆ.